ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತಗೊಂಡು 20 ದಿನಕ್ಕೆ ಚೈನಿಂದ ಹತ್ರ ಇದ್ದು ಒಂದು ರಬ್ಬರ್ ಇದು ಸ್ಕ್ರೂ ಕಟ್ಟಾಗಿ ಹೋಯಿತು. ಸೊ ಶೋರೂಮ್ ಅವ್ರಿಗೆ ಕಾಲ್ ಮಾಡಿದೆ. ಅವ್ರು ಹೇಳ್ತಾರೆ ಸರ್ವಿಸಿಗೆ ಇದೆಯಲ್ಲ ಆವಾಗ ಸರಿ ಮಾಡೋಣ ಅಂತೇಳಿ. ಅದಕ್ಕೆ ನಾನೇನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ಹಗ್ಗ ಕಟ್ಟಿದೆ ಅದಕ್ಕೆ. ಸೊ ಈಗ ನೋಡ್ತಿದ್ದೀರಿ, ಸರ್ವಿಸಿಗೆ ಹೋಗಬೇಕಿತ್ತು. ಬೆಳಿಗ್ಗೆ ಆಲ್ರೆಡಿ ಒಂದು ವೆಹಿಕಲ್ ಇದೆ ಅಂತ ಹೇಳಿದರು. ಅದಕ್ಕೆ ನಾನು ಮಧ್ಯಾಹ್ನ ಆಗುವಾಗ ಹೊರಟೆ, ವಯ ಉಪ್ಪಿನಂಗಡಿಯಿಂದ ಹೊರಟೆ. ಅಂತೂರಲ್ಲಿ ಟ್ರಾಫಿಕ್ ಇದೆ ಅಂತ ಹೇಳಿ ರೋಡಿಂದ ಕೆಳಗಿಳಿಸಿದೆ. ಆ ಟೈಮಲ್ಲಿ ಬೋಲ್ಟ್ ಒಂದು ಕಟ್ಟಾಯಿತು, ಸ್ಯಾರಿ ಗಾರ್ಡಿಗೂ ಮತ್ತು ಚೈನ್ ಸಾಕೆಟಿಗಿರುವಂಥ ಬೋಲ್ಟು. ಅದನ್ನು ಮತ್ತೆ ಮೆಲ್ಲ ತೊಗೊಂಡೋಗಿ ಶೋರೂಮಲ್ಲಿ ಚೇಂಜ್ ಮಾಡಿಸಿದೆ. ಪುತ್ತೂರಿಂದ ಹೊರಡುವಾಗ 93% ಇತ್ತು ಬ್ಯಾಟ್ರಿ, 120 ರೇಂಜ್ ತೋರಿಸ್ತಾ ಇತ್ತು. ಮಂಗಳೂರಿಗೆ ರೀಚ್ ಆದಾಗ 53% ಇತ್ತು. ಆಮೇಲೆ 78 ರೇಂಜ್ ತೋರಿಸ್ತಿದೆ. 53.3 ಕಿಲೋಮೀಟರ್ಸ್ ರನ್ ಆಗಿತ್ತು, ಬಟ್ ರೇಂಜು 42 ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು ಡಿಫ್ರೆನ್ಸ್ ನೋಡಿದಾಗ. ನಾನು ಪರ್ಚೇಸ್ ಮಾಡುವಾಗಲೇ ಬುಲ್ಬಾರಿಗೆ ಆರ್ಡ್ರ್ ಕೊಟ್ಟಿದ್ದೆ. ಸೊ ಆವಾಗ ಬಂದಿರಲಿಲ್ಲ ಇತ್ತು. ಆ ಬುಲ್ಬಾರ್ ಅಂತ ಹೇಳಿದ್ರೆ ಬ್ಯಾಟ್ರಿ ಗಾರ್ಡು. ಸೊ ಏನಾದರೂ ಬಿದ್ದರೆ ಅದು ಕವರ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ಬ್ಯಾಟ್ರಿನ. ಅದಕ್ಕೆ ಅರೌಂಡ್ 4000 ಇದೆ. ಆವಾಗಲೇ ನಾನು ಪೇಮೆಂಟ್ ಮಾಡಿದ್ದೆ. ಈ ಸರ್ವಿಸಲ್ಲಿ ಅದು ಬಂದಿದೆ ಅಂತ ಹೇಳಿದರು, ಈ 1000 ಸರ್ವಿಸಿಗೆ. ಹಾಗಾಗಿ ಅದನ್ನು ಒಂದು ಹಾಕ್ಸ್ಕೊಂಬಂದೆ. ಸೊ ಮೋಟ್ರಿಗೆ ಆಯಿಲ್ ಹಾಕ್ಲಿಕ್ಕಿರುತ್ತೆ 100 ml. ಸೊ ಅದನ್ನು ಒಂದು ಚೇಂಜ್ ಮಾಡಿದರು ಈ ಸಲ ಫಸ್ಟ್ ಸರ್ವಿಸಿಗೆ. ಅದಾದಮೇಲೆ ಪಿಲಿಯನ್ ಹ್ಯಾಂಡಲ್ ಗ್ರ್ಯಾಬು ಏನೋ ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂಸ್ ಇತ್ತು ಅಂತ ಹೇಳಿದು ಫ್ರೀ ಆಫ್ ಕಾಸ್ಟ್ ಚೇಂಜ್ ಮಾಡಿ ಕೊಟ್ಟರು. ಸೊ ಏನೂ ಪೇಮೆಂಟ್ ತೊಗೊಳ್ಳಿಲ್ಲ ಅದಕ್ಕೆ. ಸೊ ಟೋಟಲ್ ಬಂದುಬಿಟ್ಟು 648 ರೂಪಾಯಿ ಆಯಿತು. 1000 ಕಿಲೋಮೀಟ್ರ್ ಓಡಿತ್ತು ಗಾಡಿ. ಫಸ್ಟ್ ಸರ್ವೀಸು, ಲೇಬರ್ಸು ಫ್ರೀ ಇತ್ತು, ಅದಕ್ಕೆ ಲೇಬರ್ ಕಾಸ್ಟ್ ಇರಲಿಲ್ಲ. ಮತ್ತು ಚೈನ್ ಲೂಬ್ ಹಾಕಿದರು, ವಾಶ್ ಫ್ರೀ ಇತ್ತು ಒಟ್ಟಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.